ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಮ್ಮೂರಲ್ಲಿ ಬಸವ ಜಯಂತಿ ಯಾವ ರೀತಿ ಆಚರಿಸ್ತಾರೆ ಅಂತ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಗೀತೆ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ಬ್ಲಾಗಲ್ಲಿ ನಾನು ಕ್ಯಾಟ್ಲಾಕ್ ಮೀನು ಸಾಂಬಾರು ಯಾವ ರೀತಿ ಮಾಡೋದು ಅಂತಲೂ ಕೂಡ ತೋರಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಮ್ಮೂರಲ್ಲಿ ಬಸವ ಜಯಂತಿ ಯಾವ ರೀತಿ ಆಚರಿಸ್ತಾರೆ ಅಂತಂದರೆ, ದೇವಸ್ಥಾನದ ಹತ್ರ ಎತ್ತುಗಳಿಗೆಲ್ಲ ಸಿಂಗಾರ ಮಾಡಿಕೊಂಡು ಅಲ್ಲಿಗೆ ಕರ್ಕೊಂಡೋಗಿ ಅಲ್ಲಿ ದೇವಸ್ಥಾನದಲ್ಲಿ ತೀರ್ಥ ಎಲ್ಲ ಹಾಕಿದ್ದಾದಮೇಲೆ ದೇವಸ್ಥಾನನ 3 ಸುತ್ತು ಸುತ್ತಿಸ್ಬಿಟ್ಟು ಮನೆಗೆ ಕರ್ಕೊಂಡು ಬರ್ತಾರೆ. ಮನೆಗೆ ಕರ್ಕೊಂಡು ಬಂದಿದ್ದಾದಮೇಲೆ ಎತ್ತಿಗೆಲ್ಲ ಆರತಿ ಮಾಡಿಬಿಟ್ಟು ಬತ್ತಿನ ಬೆಳಗಿ ಅದನ್ನು ಜಾಗದಲ್ಲಿ ಕಟ್ಟಾಕ್ತಾರೆ. ಹಾಗೆ ದೇವ್ರಿಗೂ ಕೂಡ ಎಡೆ ಕೊಡ್ತೀವಲ್ಲ, ಅದೇ ರೀತಿ ಒಬ್ಬಟ್ಟು ಎಲ್ಲ ಮಾಡಿಬಿಟ್ಟು ಈ ಎತ್ತುಗಳಿಗೆ ನಮ್ಮ ಕಡೆ ಎಲ್ಲ ಹಬ್ಬದ ದಿನ ಎಡೆನ ಕೊಡ್ತಾರೆ. ಬನ್ನಿ ಇವತ್ತಿನ ಬ್ಲಾಗ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಬುದ್ದಲ್ಲ ತಾನೆ? ಅಯ್ಯೋ ಖುಷಿ, ಕೆಳಗೆ ಹೋಗಿ ತಟ್ಟೆ ಹಿಡ್ಕೊಂಡ್ ಮೇಲೆ ಬಿಡಕ್ತಿದ್ದಾಳೆ. ನಿಂತ್ಕೊಂಡ್ರ? ಅಯ್ಯೋ ಒಳಗೆ ಹೋಗ್ತೈತಿದ್ವು ಕೂತ್ಗಡೆ. ಅದು ಅವಾಗ್ಲೇ ಇದ್ ಕೊಟ್ರಲ್ಲ ಊಟ, ಇವಾಗ್ಲೂ ಊಟ ಅಂತ. ಓ ಸುಸ್ತೈತಿ, ಅದಕ್ಕೂ ನೀರು ಕುಡಿಯಂಗೈತಿ. ಏನ ಗಗನು? ಸುಸ್ತೈತಿ ಕಣಂಟಿ, ಕೊಡಂಟಿ ನೀರು ಅದಕ್ಕೂ. ಹೋಯ್ತು ಖುಷಿ, ಹತ್ತತ್ತು ಕಣೆ ಒಳಗೆ ಹೋಯ್ತು. ಆ ಕಡೆಗೆ ಇಡ್ಕಳ ಗಗನ, ನನ್ನ ಕಡೆಗೆ ಬರ್ತೈತೆ, ಆ ಕಡೆಗೆ ಇಡ್ಕ. ನೀರು ಕುಡಿತೀರೇನು? ಅದು ಒಳಗೆ ಕುಡ್ಲಿ ತಿನ್ನೋಣ ಅಂತ, ಅದು ನಮ್ಮ ತಿಂತ ಬಂದಿತ್ತಲ್ಲ, ಬರ್ತಿತ್ತಲ್ಲ. ಕರ್ಕೊಬರ್ಲ ಅಂತ ಹೇಳಿ ಅಡುಗೆ ಮಾಡ್ತಾರ. ಖುಷಿನ ಆಡ್ತಾನೆ ಅವ್ನ ಹತ್ರ ಹೋಗ್ತಿದ್ದಂಗೆ. ಬಣ್ಣ ಮೆಣಸಿನ ಜೀರಿ ಎಲ್ಲ ನಮ್ಮಲ್ಲಿಲ್ಲ ತಗೊಬಂತು, ಬರ್ಲಿಕ್ಕೆ ಹೋಗ್ಲಿಲ್ಲ, ಇಲ್ಲೇ ತಗೊಬಂದು ಕಟ್ಟಿ ಬಂದ. ನೋಡಿದ್ರಲ್ಲ ನಮ್ಮ ಕಡೆ ಬಸವ ಜಯಂತಿ ಯಾವ ರೀತಿ ಆಚರಿಸೋದು ಅಂತ. ಇನ್ನು ತಿರ್ಗಾ ದಿನ ನಮ್ಮ ಮನೇಲಿ ಫಿಶ್ನ ತೊಗೊಬಂದಿದ್ರು. ಇದು 1 kg ಕ್ಯಾಟ್ಲಾಕ್ ಮೀನು ಆಗಿರುತ್ತೆ. ನಾನು ನೀಟಾಗಿ ಎಲ್ಲ ವಾಶ್ ಮಾಡಿ ಎತ್ತಿಟ್ಕೊಂಡು ಮೊದಲಿಗೆ ನಾನು ಖಾರದ ಪುಡಿ ಹಾಗೆ ಉಪ್ಪು ಎರಡನ್ನೂ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಯಾಕಂದರೆ ಹಾಗೆ ಹಾಕೋದ್ರಿಂದ ಉಪ್ಪು ಖಾರ ಚೆನ್ನಾಗಿ ಮೀನಿಗೆ ಹಿಡ್ದಿರೋದಿಲ್ಲ. ಹಾಗಾಗಿ ಮೊದಲಿಗೆ ಉಪ್ಪು ಖಾರ ಹಾಕಿ ಹಚ್ಚಿ ಒಂದು 10 ನಿಮಿಷ ಹಾಗೆ ಇಟ್ಟಾದಮೇಲೆ ಸಾಂಬಾರು ಒಳಗಡೆ ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟು ಬಂದಿರುತ್ತೆ. ಹಾಗಾಗಿ ಇನ್ನು ಜಾರನ್ನ ತಗೊಂಡು ಮೊದಲಿಗೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಚಕ್ಕೆ ಮತ್ತು ಲವಂಗ, ಹಾಗೆ ಲವಂಗ ಹಾಕೋದಿದ್ರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ನಾನು ಯಾವಾಗಲೂ ಲವಂಗನ ಹಾಕೋದಿಲ್ಲ, ಹಾಗಾಗಿ ಲವಂಗನ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಇನ್ನು ಕೊತ್ತಂಬರಿ ಸೊಪ್ಪು ಮತ್ತು ಒಂದು 3 ಟೊಮೊಟೊನ ಬೇಯಿಸಿ ಹಾಕ್ಕೊಂಡಿದ್ದೀನಿ. ಹಸಿ ಟೊಮೊಟೊ ಹಾಕಿದ್ರೆ ಸಾಂಬಾರಷ್ಟು ರುಚಿ ಬರೋಲ್ಲ, ಹಾಗಾಗಿ ನಾನು ಬೇಯಿಸಿ ಹಾಕ್ಕೊಂಡಿದ್ದೀನಿ. ಇನ್ನು ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಅರಶಿನ ಹಾಗೆ ನಮ್ಮ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ನಾವು ಖಾರದ ಪುಡಿನ ಹಾಕ್ಕೋಬೇಕು. ಇನ್ನು ಇಷ್ಟನ್ನು ಕೂಡ ಹಾಕಿದ್ದಾದಮೇಲೆ ನೀಟಾಗಿ ಸಣ್ಣದಾಗಿ ರುಬ್ಬಿಟ್ಕೊಂಡು ಲಾಸ್ಟಲ್ಲಿ ನಾನು 1 ಕಪ್ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ.
ನೀವು ಲಾಸ್ಟಲ್ಲಿ ತೆಂಗಿನಕಾಯಿ ಹಾಕಿ ರುಬ್ಬೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಇದೆಲ್ಲ ರುಬ್ಬಿದ್ದಾದಮೇಲೆ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಟು ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಕಾಯ್ದಿದ್ದಾದಮೇಲೆ ನಾನು ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಬೇಕು, ಆ ರೀತಿ ನೀವು ಸ್ವಲ್ಪ ಫ್ರೈ ಮಾಡಬೇಕು. ಈರುಳ್ಳಿ ಹಸಿ ವಾಸನೆ ಹೋಗಲಿಲ್ಲ ಅಂದರೆ ಸಾಂಬಾರು ಕೂಡ ಸ್ಮೆಲ್ ಚೇಂಜೇ ಇರುತ್ತೆ. ಹಾಗಾಗಿ ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗಬೇಕು, ಆ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಈರುಳ್ಳಿ ಎಲ್ಲ ಯಾವ ರೀತಿ ಕಲರ್ ಚೇಂಜ್ ಆಗ್ತಿದೆ ಅಂತ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ನಾನು ಆಗಲೇ ರುಬ್ಬಿಟ್ಕೊಂಡಿರೋಂಥ ಖಾರನ ಅದರೊಳಗಡೆ ಹಾಕ್ತಾಯಿದ್ದೀನಿ. ನೀಟಾಗಿ ಎಲ್ಲ ಒಗ್ಗರಣೆ ಒಳಗೆ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಿದ್ದಾದಮೇಲೆ ನಮಗೆ ಸಾಂಬಾರು ಎಷ್ಟು ಬೇಕು ಅಂತ ನೋಡಿಕೊಂಡು ನೀರನ್ನ ಹಾಕಬೇಕು. ನೀರೆಲ್ಲ ಹಾಕಿದ್ದಾದಮೇಲೆ ನಮಗೆ ಕುದಿ ಬರುತ್ತಲ್ಲ, ಆಗ ನಾವು ಮೀನನ್ನ ಸೇರಿಸ್ಬೇಕು. ಕುದಿ ಬರೋದು ಗೊತ್ತಾಗುತ್ತೆ. ಆಲ್ರೆಡಿ ಕುದಿ ಬರೋದು ಗೊತ್ತಾಗಿದ್ದ ತಕ್ಷಣವೇ ನಮಗೆ ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪನ್ನ ಹಾಕಬೇಕು. ಯಾಕಂದರೆ ನಾನು ಆಗಲೇ ಮೀನಿಗೂ ಕೂಡ ಉಪ್ಪನ್ನ ಹಚ್ಚಿಟ್ಟಿದ್ದೆ, ಹಾಗಾಗಿ ಉಪ್ಪನ್ನ ಸ್ವಲ್ಪನೇ ಹಾಕಿದ್ದೀನಿ. ಈಗ ಸಾಂಬಾರು ಕೂಡ ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.